ವೆಲ್ಕಮ್ ಬ್ಯಾಕ್ ಟು ಅಪ್ಪನ ಮನೆ ಅಡುಗೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಈವ್ನಿಂಗ್ ಸ್ಪೆಷಲ್ ರೆಸಿಪಿ, ಈವ್ನಿಂಗ್ ಸ್ನ್ಯಾಕ್ಸ್ ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡಿ ಚಿಲ್ಲಿ ಫ್ಲೇಕ್ಸ್ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ನಾನು ಅದಕ್ಕೆ ಈಗ 50 ಗ್ರಾಮ್ ಆಗೋಷ್ಟು ಬೆಣ್ಣೆನೂ ಮಿಕ್ಸ್ ಮಾಡ್ತಿದ್ದೀನಿ. ಇದು ರೆಡಿಮೇಡ್ ಬಟರ್ ನಾನು ಇಲ್ಲಿ ಯೂಸ್ ಮಾಡಿರೋದು. ಇದರಲ್ಲಿ ಆಲ್ರೆಡಿ ಸಾಲ್ಟ್ ಇದೆ, ಅದಕ್ಕೆ ನಾನು ಸಾಲ್ಟೇನು ಹಾಕ್ತಾಯಿಲ್ಲ. ಇದೆರಡನ್ನೂ ಈ ಥರ ಚೆನ್ನಾಗಿ ಮೂರನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ರೆಡಿಯಾಗಿದೆ ಇದು ನಾನು ಬ್ರೆಡ್ ಮೇಲೆ ಹಚ್ಕೊಳ್ಳೋದಕ್ಕೆ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದು. ನೋಡಿ ಈ ಥರ ಬಂದಿದೆ ಇದು ಮಿಕ್ಸ್ ಆದಮೇಲೆ. ಈಗ ನಾನು ಇದನ್ನು ಬ್ರೆಡ್ ಮೇಲೆ ಹಚ್ಕೋಬೇಕು. ನೋಡಿ ನಾನಿಲ್ಲಿ ಬ್ರೌನ್ ಬ್ರೆಡ್ ತೊಗೊಂಡಿರೋದು, ಅಂದರೆ ವೀಟ್ ಬ್ರೆಡ್ಡು ಹೆಲ್ತಿಗೆ ಒಳ್ಳೆಯದು ಅಂತ. ಈಗ ಅದ್ರ ಮೇಲೆ ನಾನು ಈ ಮಿಕ್ಸ್ ಮಾಡಿಕೊಂಡಿರೋ ಅಂಥ ಬಟರು, ಗಾರ್ಲಿಕ್ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಚೆನ್ನಾಗಿ ಸವರ್ಕೋತಿದ್ದೀನಿ. ಇದನ್ನು ನೀಟಾಗಿ ಈ ಥರ ಸವರ್ಕೋಬೇಕು. ಒಂದು ಸ್ವಲ್ಪ ದಪ್ಪಕ್ಕೇ ಸವರ್ಕೊಳ್ಳಿ, ಅದು ಚೆನ್ನಾಗಿ ಬ್ರೆಡ್ ಮೇಲೆ ಹೀರ್ಕೊಳ್ಳುತ್ತೆ. ಅದಕ್ಕೆ ಆಮೇಲೆ ಮೆಲ್ಟ್ ಆದಾಗ ಈಗ ನೋಡಿ ನಾನು 4 ಬ್ರೆಡ್ ಮೇಲೆ ಈ ಥರ ಹಚ್ಕೊಂಡಿದ್ದೀನಿ. ಒಂದು ಸೈಡಿಗೆ ಹಚ್ಕೊಂಡ್ರೆ ಸಾಕು, ಇನ್ನೊಂದು ಸೈಡ್ ಆ ಥರನೇ ಹೀಗೆ ಪ್ಲೇನೇ ಇರಬೇಕು. ಈಗ ಇದನ್ನು ನಾನು ತವಾದ ಮೇಲೆ ಇಟ್ಕೊಂಡೆ. ಇದ್ರ ಮೇಲೆ ನಾನು ಚೀಸ್ ಇಟ್ಕೊಂಡು ಅದಾದಮೇಲೆ ಇನ್ನೊಂದು ಬ್ರೆಡ್ಡನ್ನು ಅದ್ರ ಮೇಲೆ ಇಟ್ಕೊತಿದ್ದೀನಿ. ನೋಡಿ ಇದೇ ಥರ ಇನ್ನೊಂದು ಸೆಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಇದು ಮೆಲ್ಟ್ ಆದಮೇಲೆ ಚೆನ್ನಾಗಾಗುತ್ತೆ. ಈಗ ಇದನ್ನು ಮುಚ್ಕೋಬೇಕು. ಮುಚ್ಚಿ ಲೋ ಫ್ಲೇಮಲ್ಲಿ ನಾವು ಒಂದು 2 ನಿಮಿಷ ಇದನ್ನು ಬಿಸಿ ಮಾಡ್ಕೋಬೇಕು. ಆಗ ನಾವೇನು ಹಚ್ಚಿರೋ ಅಂಥ ಬಟರು, ಗಾರ್ಲಿಕ್ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಇದೆ, ಇದೆಲ್ಲ ನೀಟಾಗಿ ರೋಸ್ಟ್ ಆಗುತ್ತೆ, ಆಮೇಲೆ ಮೆಲ್ಟ್ ಆಗುತ್ತೆ. ನೀವು ನೋಡ್ಬೋದು, ಈಗ 2 ನಿಮಿಷ ನೀವು ಬಿಸಿ ಮಾಡಿದರೆ ಸಾಕು. ಆಲ್ರೆಡಿ ಇದು ಮೆಲ್ಟ್ ಆಗಿದೆ ಲೋವರ್ ಸರ್ಫೇಸಲ್ಲಿ, ಮೇಲ್ಗಡೆನೂ ಸ್ವಲ್ಪ ಮೆಲ್ಟ್ ಆಗಿದೆ. ಈಗ ನಾನು ಇದನ್ನು ಉಲ್ಟಾ ಮಾಡಿ ಹಾಕೋತಿದ್ದೀನಿ. ಇನ್ನೊಂದು ಸೈಡನ್ನು ಅದು ರೋಸ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಇದೊಂದು 30 ಸೆಕೆಂಡ್ಸ್ ನೀವು ಉಲ್ಟಾ ಮಾಡಿದ್ಮೇಲೆ ಬಿಸಿ ಮಾಡಿದ್ರೆ ಸಾಕು ಲೋ ಫ್ಲೇಮಲ್ಲಿ. ಈ ಥರ ಮುಚ್ಕೊಳ್ಳಿ. ಮತ್ತು ಒಂದು 30 ಸೆಕೆಂಡ್ಸ್ ಆದಮೇಲೆ ಇದು ರೆಡಿ ಆಗುತ್ತೆ. ಈಗ ನೋಡಿ ರೆಡಿ ಆಗಿರೋದು ನಾನು ಕಟ್ ಮಾಡಿದ್ದೇನೆ ಆಲ್ರೆಡಿ. ಇನ್ನೊಂದು ಸಲ ಕಟ್ ಮಾಡಿ ತೋರಿಸ್ತೀನಿ, 4 ಪೀಸ್ ಮಾಡಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಧ್ಯದಲ್ಲಿ ಚೀಸೆಲ್ಲ ಮೆಲ್ಟ್ ಆಗಿದೆ. ನಿಮಗೆ ತಿನ್ನಬೇಕಾದ್ರೆ ಬಾಯಲ್ಲಿ ಒಂಥರ ಜೆಲ್ಲಿ ಥರ ಸಿಗುತ್ತೆ. ಆಮೇಲೆ ಮೇಲ್ಗಡೆ ಮತ್ತು ಕೆಳಗಡೆ ಸರ್ಫೇಸಲ್ಲಿ ನೀವೇನು ಸವರ್ಕೊಂಡಿದ್ರಲ್ಲ ಬಟರು, ಗಾರ್ಲಿಕ್ ಆಮೇಲೆ ಚಿಲ್ಲಿ ಫ್ಲೇಕ್ಸು ಎಲ್ಲ ರೋಸ್ಟ್ ಆಗಿ ಬಟರೆಲ್ಲ ಮೆಲ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ನೀವು ರೋಸ್ಟ್ ಮಾಡ್ತಿರ್ಬೇಕಾದ್ರೇ. ನೀವು ಪಿಜ್ಜಾ ಎಲ್ಲ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಬೆಸ್ಟು. ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ.